ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಮಲೇಷ್ಯಾ ಟ್ರಿಪ್ನ 4th ಡೇ. ಎಸ್, ಸ್ಟಾರ್ಟಿಂಗ್ 3 days ನಾವಿದ್ದಿದ್ದು ಕೋಲಾಲಂಪುರಲ್ಲಿ. ಅಲ್ಲಿ ಸಿಟಿ ಎಲ್ಲ ಸುತ್ತಾಡಿ ಅಲ್ಲೊಂದಷ್ಟು ಎಂಜಾಯ್ ಮಾಡಿ ನಮ್ಮ 3 days ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮ್ಮ ಮಲೇಷ್ಯಾ ಟ್ರಿಪ್ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ. ಸ್ಟಾರ್ಟಿಂಗ್ 3 days ಅಂತೂ ಸಖತ್ತಾಗಿ ಎಂಜಾಯ್ ಮಾಡಿ ನೆಕ್ಸ್ಟ್ 4th ಡೇ ಬ್ರೇಕ್ಫಾಸ್ಟ್ ಮುಗಿಸಿ 8 o'clock ನಮಗೆ ಫ್ಲೈಟ್ ಇತ್ತು. ಕೋಲಾಲಂಪುರಿಂದ ನಾವು ನೆಕ್ಸ್ಟ್ ಹೋಗ್ತಿರೋದು ಲಂಕಾವಿಗೆ. ಸೊ ಏರ್ ಏಷ್ಯಾದಲ್ಲಿ ನಾವು ಕೋಲಾಲಂಪುರಿಂದ ಲಂಕಾವಿಗೆ ಹೋಗಿ ಹಿಡಿದ್ವಿ 11 o'clock ಹಂಗಾಗಿತ್ತು ಅನಿಸುತ್ತೆ. ಸೊ ಅದಾದಮೇಲೆ ಅಲ್ಲೇ ಕ್ಯಾಬ್ ಬುಕ್ ಮಾಡಿಕೊಂಡು ನಾವು ಹೊರಟಿದ್ದು ನಮ್ಮ ಹೋಟೆಲ್ಗೆ. ಸೊ ಆಲ್ರೆಡಿ ರೂಮ್ಸ್ ಎಲ್ಲ ಬುಕ್ ಆಗಿತ್ತು. ನಮ್ಮ ಚೆಕ್ ಇನ್ ಟೈಮ್ ಇದ್ದಿದ್ದು 2 o'clock. ಬಟ್ ನಾವು ಸ್ವಲ್ಪ ಬೇಗ ಓದೋದ್ರಿಂದ ಪ್ರೋಸೆಸ್ ಎಲ್ಲ ಮುಗಿಸಿ ಅವ್ರು ರೂಮ್ ಕೊಡೋವರೆಗೂ ಅಲ್ಲೇ ಸ್ವಲ್ಪ ಸಿಟಿ ಎಲ್ಲ ಅಲ್ಲೇ ಲಂಕಾವಿಲಿ ರೋಡಲ್ಲೆಲ್ಲ ಫುಲ್ ಸ್ಟ್ರೀಟ್ ಶಾಪಿಂಗ್ಸ್ ಎಲ್ಲ ಅಲ್ಲಿ ಚೆನ್ನಾಗಿರುತ್ತೆ. ಆ್ಯಂಡ್ ರೋಡಲ್ಲೆಲ್ಲ ಫುಲ್ ಶಾಪ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇದು ನೋಡ್ತಿರ್ಬೋದು, ನಮ್ಮ ರೂಮ್ಗೆ ನಾವು ಹೋಗ್ತಿರುವಂತಹವೇ ಫುಲ್ ಬೀಚ್ ಎಲ್ಲ ಸೈಡುವೆ. ನೆಕ್ಸ್ಟು ನಮ್ಮ ರೂಮ್ಗೆ ಹೋದ ತಕ್ಷಣ ನಮ್ಮ ರೂಮ್ ಹಿಂದೆನೇ ಬೀಚ್ ಇದೆ. ಸೊ ರೂಮ್ಗೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ನಾವು ಹೋಗಿದ್ದು ಬೀಚ್ ನೋಡೋಣ ಅಂತ. ಸೊ ಬೀಚ್ಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಆ್ಯಂಡ್ ಅಲ್ಲೇ ರೆಸ್ಟೋರೆಂಟ್ ಸಹ ಇದೆ. ಅದಾದಮೇಲೆ ಬೀಚ್ಗೆ ನಮ್ಮ ಎಂಟ್ರಿ. ತುಂಬಾ ಬಿಸಿಲಿತ್ತು ಮಧ್ಯಾಹ್ನ. ಸೊ ಈವ್ನಿಂಗ್ ಬರೋಣ ಊಟ ಮುಗಿಸ್ಕೊಂಡು ಅಂತ ನಾವು ಡಿಸೈಡ್ ಮಾಡಿಕೊಂಡು ಸುಮ್ಮನೆ ಒಂದು ಸರಿ ಬೀಚ್ನ ನೋಡ್ಕೊಂಡು ಹೋಗೋಣ. ಆಬ್ವಿಯಸ್ಲಿ ಬೀಚ್ ಅಂದರೆ ಎಲ್ರಿಗೂ ಖುಷಿ ಅಲ್ವಾ. ಅಲ್ಲಿಗೆ ಹೋದ ತಕ್ಷಣ ಬೀಚ್ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಆಮೇಲೆ ಬರೋಣ ಅಂದ್ಬಿಟ್ಟು ನಾವು ಹೋಗಿ ರೂಮ್ಗೆ ಚೆಕ್ ಇನ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಒಂದು ಈವ್ನಿಂಗ್ 5 o'clock ಹಂಗೆ ಬಂದ್ವಿ. 5:30 ಹಂಗೆ. ಬೀಚ್ ನೋಡಿದ್ಮೇಲೆ ಯಾವಾಗ ನೀರಲ್ಲಿ ಇಳಿತೀವಿ ಆಟ ಆಡ್ತೀವಿ ಅಂತ ಎಲ್ರಿಗೂ ಅನಿಸುತ್ತೆ. ಸೊ ನಾನು ಅಷ್ಟೇ ಈವ್ನಿಂಗ್ ಒಂದು 5:30 ಹಂಗೆ ಆಟ ಆಡೋಕ್ಕೆ ಹೋದ್ವಿ ಬೀಚಲ್ಲಿ. ತುಂಬ ಚೆನ್ನಾಗಿತ್ತು. ಅಲೆಗಳೇನು ಅಷ್ಟು ಜೋರು ಇರಲಿಲ್ಲ, ತುಂಬ ಕಾಮಾಗಿದ್ದರಿಂದ ನಾವು ಆರಾಮಾಗಿ ಆಟ ಆಡೋಕ್ಕೆ ಆಯಿತು. ಸೊ ಅಲ್ಲಿ ಆಲ್ರೆಡಿ ಬೀಚ್ ಸೈಡ್ ಆ್ಯಕ್ಟಿವಿಟೀಸ್, ಬನಾನಾ ರೈಡ್, ಪ್ಯಾರಾಗ್ಲೈಡಿಂಗ್ ಅವೆಲ್ಲನೂ ಇತ್ತು. ಅಲ್ಲೆಲ್ಲನೂ ಈವ್ನಿಂಗ್ ಒಂದು 4 ಹಂಗೆ ಸ್ಟಾರ್ಟ್ ಮಾಡಿದರು. ಸೊ ಇದೆಲ್ಲ ನೀರಲ್ಲೆಲ್ಲ ಆಟ ಆಡಿ ನೆಕ್ಸ್ಟ್ ನಾವು ಸನ್ಸೆಟ್ನ ನೋಡಿಕೊಂಡು ಅಲ್ಲೇ ಸ್ವಲ್ಪ ಬೀಚ್ ಸೈಡಲ್ಲೇ ಕೂತ್ಕೊಂಡು ಕಾಲ ಕಳೆದ್ವಿ. ಈವ್ನಿಂಗ್ ಕತ್ಲಾಗ್ತಿದ್ದಂಗೆ ಅಲ್ಲೆಲ್ಲ ಫೈರ್ ಶೋನ ಕಂಡಕ್ಟ್ ಮಾಡ್ತಾರೆ. ಬೀಚ್ ಪಕ್ಕದಲ್ಲಿರೋವಂಥ ಅಂಗಡಿಗಳು ಅಲ್ಲೆಲ್ಲ ಬೀನ್ ಬ್ಯಾಗ್ನೆಲ್ಲ ಹಾಕಿ ಅದಕ್ಕೆ ಎಂಟ್ರಿ ಫೀಸ್ ಇರುತ್ತೆ. ಆ್ಯಂಡ್ ಫೈರ್ ಶೋನ ನೀವು ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ಎಂಟ್ರಿ ಫೀಸ್ ಕೊಟ್ಟು ನಿಮ್ಗೆ ಹೋಗೋಕೆ ಇಷ್ಟ ಇಲ್ಲ ಅಂದರೂ ಸರಿ, ನೀವು ಆರಾಮಾಗಿ ನಿಂತ್ಕೊಂಡು ಒಂದು ಕಡೆ ನೋಡ್ಬೋದು. ಅದಾದಮೇಲೆ ನಾವು ಊಟ ಮುಗಿಸಿ ರೂಮ್ಗೆ ಹೋಗಿ ಮಲಗಿದ್ವಿ. ಇದಾಗಿತ್ತು ನಮ್ಮ 4th ಡೇ. ಸೊ ನೆಕ್ಸ್ಟ್ ಡೇ ಇದ್ದಿದ್ದು ನಮ್ಮದು ಐಲ್ಯಾಂಡ್ ಹಾಪಿಂಗ್ಸ್ ಅಂತ ಅಂದರೆ ಅಲ್ಲಿ ಒಂದು 3 ಐಲ್ಯಾಂಡ್ಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಆ ಜಾಗನ ತೋರಿಸ್ತಾರೆ. ಆ್ಯಂಡ್ ಅಲ್ಲೂ ಬೀಚಲ್ಲೂ ನೀವು ಆಟ ಆಡೋ ಥರ ಇದ್ದರೆ ಆಟ ಆಡ್ಬೋದು. ಸೊ ನಾವು ಫಸ್ಟ್ ಇಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಬೋಟಲ್ಲಿ. ಅಲ್ಲಿ ಒಂದು ಬ್ಯಾಚ್ ಮಾಡ್ತಾರೆ, ಅಟ್ಲೀಸ್ಟ್ 10 members ಇರೋ ಥರ. ಸೊ ಅವರೇ ನಮ್ಮನ್ನು ಕಾರಲ್ಲಿ ಕರ್ಕೊಂಡೋಗಿ ಅಲ್ಲಿಂದ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲೇ ಹೋಗ್ತಾ ಇದ್ದಂಗೆ ನಿಮಗೆ ಅವರು ಪ್ರೆಗ್ನೆಂಟ್ ಐಲ್ಯಾಂಡ್ ಅಂತ ಒಂದು ಪ್ಲೇಸ್ನ ತೋರಿಸ್ತಾರೆ. ಏನಕ್ಕೆ ಅದನ್ನು ಪ್ರೆಗ್ನೆಂಟ್ ಐಲ್ಯಾಂಡ್ ಅಂತ ಕರೀತಾರೆ ಅಂದರೆ ಅಲ್ಲಿರುವಂತಹ ಒಂದು ಬೆಟ್ಟ ಪ್ರೆಗ್ನೆಂಟ್ ಶೇಪ್ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಪ್ರೆಗ್ನೆಂಟ್ ಐಲ್ಯಾಂಡ್ ಅಂತ ಕರೀತಾರೆ. ಸೊ ನಮ್ಮನ್ನು ನೆಕ್ಸ್ಟ್ ಅವ್ರು ಕರ್ಕೊಂಡು ಹೋಗ್ತಾ ಇರೋದು ಪೂಲೌ ಡಯಾಂಗ್ ಬೆಂಟಿಂಗ್ ಅನ್ನೋ ಒಂದು ಐಲ್ಯಾಂಡ್. ಇಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ಆ ಐಲ್ಯಾಂಡು. ಅಲ್ಲಷ್ಟು ದೂರ ನಡ್ಕೊಂಡು ಹೋಗಿ ನೆಕ್ಸ್ಟ್ ಮೆಟ್ಲಲ್ಲೇ ಹತ್ತು ಇಳಿದು ಅದಾದಮೇಲೆ ಆ ಐಲ್ಯಾಂಡ್ ಅಲ್ಲಿ ನಮಗೆ ಸಿಗೋದು. ನೋಡ್ತಿರ್ಬೋದು ಹೇಗಿದೆ ಅಂತ ಐಲ್ಯಾಂಡ್ಗೆ ಹೋಗುವಂಥ ಜಾಗ. ತುಂಬ ಕಾಮಾಗಿತ್ತು ಪ್ಲೇಸ್ ಮಾತ್ರ. ಆ್ಯಕ್ಚುಲಿ ನಮ್ಮದೇ ಫಸ್ಟ್ ಬ್ಯಾಚ್ ಅನಿಸುತ್ತೆ. ಸೊ ಅಲ್ಲಿ ಯಾರೂ ಜನನೇ ಇರಲಿಲ್ಲ. ಅದಾದಮೇಲೆ ನಾವು ನೋಡ್ಕೊಂಡು ಬಂದಮೇಲೆ ತುಂಬ ಜನ ಬರ್ತಾಯಿದ್ರು. ಸೊ ಜನ ಇಲ್ದಿರೋದ್ರಿಂದ ತುಂಬ ಪ್ಲೇಸ್ ಅಂತೂ ಕಾಮಾಗಿತ್ತು. ಇಲ್ಲಿ ನೋಡ್ತಿರ್ಬೋದು ಸುತ್ತಮುತ್ತ ಫುಲ್ಲು ಒಂಥರ ಫಾರೆಸ್ಟ್ ಫೀಲ್ ಕೊಡೋಂಗೆ ದೊಡ್ಡ ದೊಡ್ಡ ಮರಗಳಿದೆ. ಆ ಐಲ್ಯಾಂಡ್ಗೆ ಹೋಗೋಕ್ಕಿಂತ ಮುಂಚೆ ಇಷ್ಟೊಂದೆಲ್ಲ ನಾವು ಮೆಟ್ಲು ಹತ್ಕೊಂಡು ಇಳಿದು ಅದಾದಮೇಲೆ ನಿಮಗೆ ಆ ಐಲ್ಯಾಂಡಲ್ಲಿ ನೋಡೋಕ್ಕೆ ಸಿಗೋದು. ಅಲ್ಲೇ ಇದ್ದ ಮರದ ಮೇಲೆ ಆ ಮರದ ನೇಮ್ನೆಲ್ಲ ಹಾಕಿದ್ರು. ಸೊ ನಾವು ನಿಧಾನಕ್ಕೆ ನೋಡಿಕೊಂಡು ಆ ಮರದ ಹೆಸರನ್ನು ತಿಳ್ಕೊಂಡು
ಸುತ್ತಮುತ್ತ ನೋಡಿಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ವಿ. ಬಿಕಾಸ್ ನಮಗೆ ಅಲ್ಲಿ 1 hour ಏನೋ ಟೈಮ್ ಕೊಟ್ಟಿದ್ರು. 1 hour ಅಷ್ಟರಲ್ಲಿ ಎಲ್ಲರೂ ನಮ್ಮ ಬ್ಯಾಚಲ್ಲಿ ಯಾರ್ಯಾರು ಬಂದಿದ್ರು ಅವರೆಲ್ಲ ಆವಾಗಲೇ ಬಂದುಬಿಡ್ಬೇಕಾಗಿತ್ತು. ಸೊ ನಮ್ಮ ಬ್ಯಾಚಲ್ಲಿ ನಾವೇ ಫಸ್ಟ್ ಮುಂದೆ ಇದ್ದದ್ದಂತ ಅನಿಸುತ್ತೆ. ಸೊ ನೋಡಿ, ಇದಾದಮೇಲೆ ಸಿಗೋದೆ ಈ ಐಲ್ಯಾಂಡ್. ಇದೇ ಪುಲಾವ್ ಡಯಾಂಗ್ ಬೆಂಟಿಂಗ್ ಅನ್ನೋ ಒಂದು ಐಲ್ಯಾಂಡ್. ಇಲ್ಲಿ ನೀವು ಆಟ ಆಡ್ಬೋದು ಅಥವಾ ಕಯಾಕಿಂಗ್ ಮಾಡ್ತೀನಿ ಅಂತಂದ್ರೂ ನೀವು ಮಾಡ್ಬೋದು. ಸೊ ಅದೆಲ್ಲ ಫೆಸಿಲಿಟೀಸ್ ಇದೆ. ನೀವು ನೀರಲ್ಲಿ ಇಳಿತೀನಿ ಅಂದರೂ ಇಳಿಬೋದು. ಬಿಸಿಲಂತೂ ತುಂಬ ಇತ್ತು. ನಮ್ಮ ಬ್ಯಾಚರು ಬರೋವರೆಗೂ ನಾವು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ತಾ ಇದ್ವಿ. ಇದಾಗಿತ್ತು ಪುಲಾವ್ ಡಯಾಂಗ್ ಬೆಂಟಿಂಗ್ ಐಲ್ಯಾಂಡಲ್ಲಿ. ಸೊ ನೆಕ್ಸ್ಟ್ ನಮ್ಮನ್ನು ಅವ್ರು ಕರ್ಕೊಂಡು ಹೋಗ್ತಾ ಇರೋದು ಈಗಲ್ ಫೀಡಿಂಗ್ ಅನ್ನೋ ಒಂದು ಐಲ್ಯಾಂಡ್ಗೆ. ಈಗಲ್ ಫೀಡಿಂಗ್ ಐಲ್ಯಾಂಡ್ ಅಂತ ಏನಕ್ಕೆ ಅದನ್ನು ಕರೀತಾರೆ ಅಂತ ಅಂದರೆ, ಇಲ್ಲಿ ಬೋಟಲ್ಲಿ ಏನು ನಮ್ಮನ್ನ ಕರ್ಕೊಂಡು ಹೋಗ್ತಾರಲ್ವ, ಸೊ ಅವರೇ ಒಂದಷ್ಟು ಮಾಂಸನ ತೊಗೊಂಡು ಹೋಗ್ತಾರೆ ಅಲ್ಲಿ ಹದ್ದುಗಳಿಗೆ ತಿನ್ಸೋದಕ್ಕೆ ಅಂದರೆ ಹದ್ದುಗಳಿಗೆ ಹಾಕ್ತಾರೆ, ಅಲ್ಲಿ ಫೀಡ್ ಮಾಡ್ತಾರೆ. ಸೊ ಎಲ್ಲಿ ಹೋಗಿ ಎಸಿತಾರೆ. ಸೊ ಹದ್ದುಗಳು ಬಂದು ಅದನ್ನು ತಿನ್ಕೊಂಡು ಹೋಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಪ್ಲೇಸ್ನ ಈಗಲ್ ಫೀಡಿಂಗ್ ಅಂತ ಕರೀತಾರೆ. ನೆಕ್ಸ್ಟು ಅವ್ರು ನಮ್ಮನ್ನ ಕರ್ಕೊಂಡೋಗಿದ್ದು ಪುಲಾವ್ ಬೇರಸ್ ಬಾಸಾ ಅನ್ನೋ ಒಂದು ಐಲ್ಯಾಂಡ್. ಈ ಐಲ್ಯಾಂಡ್ದು ಏನು ಸ್ಪೆಷಾಲಿಟಿ ಅಂದರೆ, ನೀವು ಮರಳು ನೋಡ್ಬೋದು ಎಷ್ಟು ವೈಟ್ ಆಗಿದೆ. ಆ್ಯಂಡ್ ಆ ವಾಟರ್ ಕೂಡ ಅಷ್ಟೇ ಎಷ್ಟು ತಿಳಿಯಾಗಿ ಫುಲ್ ಕ್ರಿಸ್ಟಲ್ ಕ್ಲಿಯರ್ ಅನ್ನೋ ಥರ ಕಾಣಿಸುತ್ತೆ ಅಲ್ಲಿ ನಿಮಗೆ. ಸೊ ಇಲ್ಲಿ ನಾವು ಒಂದಷ್ಟೊತ್ತು ಆಟ ಆಡಿದ್ವಿ ನೀರಲ್ಲಿ ಇಳಿದು. ಇದು ಲಾಸ್ಟ್ ಐಲ್ಯಾಂಡ್ ಆಗಿದ್ದರಿಂದ ನಾವು ಇಲ್ಲೇ ನೀರಲ್ಲಿ ಇಳಿದು ಆಟ ಆಡಿದ್ವಿ. ಆ್ಯಂಡ್ ಕ್ರಿಸ್ಟಲ್ ಕ್ಲಿಯರ್ ಆಗಿದ್ದ ವಾಟರಲ್ಲೂ ಸಹ ತುಂಬ ಕಾಮಾಗಿತ್ತು, ಜೋರು ಅಲ್ಲೇನೂ ಇರಲಿಲ್ಲ. ಸೊ ಆರಾಮಾಗಿ ಆಟ ಆಡುವಂತಹ ಪ್ಲೇಸ್ ಇದಾಗಿತ್ತು. ಮಕ್ಕಳನ್ನು ಸಹ ಆರಾಮಾಗಿ ನೀವು ಅಲ್ಲಿ ಬಿಡೋ ಥರ ಇತ್ತು. ಆ್ಯಂಡ್ ಈ ಪ್ಲೇಸ್ನ ಏನಂತ ಕರೀತಾರೆ ಅಂದರೆ, ದಿಸ್ ಇಸ್ ಅ ವೆರಿ ಪರ್ಫೆಕ್ಟ್ ಪ್ಲೇಸ್ ಫಾರ್ ರಿಲ್ಯಾಕ್ಸಿಂಗ್, ಫೋಟೋ ಶೂಟಿಂಗ್ ಅಂತ ಹೇಳ್ತಾರೆ. ಸೊ ನೀವಲ್ಲೆಲ್ಲ ನೋಡ್ಬೋದು ಸುತ್ತಮುತ್ತ ಗ್ರೀನಾಗಿ ಮರಗಳು ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲೇ ಮರದ ಕೊಂಬೆಗಳಿಗೆ ಸ್ವಿಂಗ್ಸ್ನೂ ಸಹ ಹಾಕಿದ್ದಾರೆ. ಸೊ ಇದಾಗಿತ್ತು ನಮ್ಮ ಡೇ 5 ಇನ್ ಮಲೇಷ್ಯಾ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.